ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಂದರೆ ಸರ್ ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು ಸರ್? ಸುಮಾರು ಒಂದು ವಾರ 10 days. ಒಂದು ವಾರದಲ್ಲಿ ಸರ್ ರಾಜ್ಯದಲ್ಲಿ ಮಳೆ ಬಂದೈತಿ, ಚಳಿ ಬಂದೈತಿ, ಬಿಸಿಲು ಬಂದೈತಿ, ಒಂದಿಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಅವ್ರೇನು ಅಧಿಕಾರಿಗಳು ಮನುಷ್ಯರು ಹೌದಾ ಇಲ್ರಿ ಸರ್? ಅವ್ರೇನು ಮೃಗಗಳೇನ್ರಿ? ನಮ್ಮ ಅಣತಿಯಂತೆಯೇ ನಡೀಬೇಕು ಅಂತ ನಾನು ಎಲ್ಲ ಪಕ್ಷಗಳಿಗೆ ಸೇರಿ ಹೇಳ್ತೀನಿ. ನಮಗೆ ಚಲೋ ಮಾಡಿದರೆ ನೀವು ಒಳ್ಳೆಯವರು, ನಮಗೆ ಕೆಟ್ಟ ಮಾಡಿದರೆ ನೀವು ಕೆಟ್ಟವರು ಅಂತೇಳಿ ಅವ್ರನ್ನೇನು ಆ BLOಗಳು ಮತ್ತು ಆ ಈ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂಥ ಪ್ರತಿಯೊಬ್ಬ ಅಧಿಕಾರಿ ಯಾರಿದ್ದಾರೆ ಅವರೇನು ಮನುಷ್ಯರ ಮೃಗಗಳ ಒಂದೀಟಾದರೂ ಅವ್ರ ಬಗ್ಗೆ ಮಾನವೀಯತೆ ಐತೆ ಇಲ್ರಿ ಸರ್? ಒಂದು ವಾರದಿಂದ ಮನೆ ಮಠ ಬಿಟ್ಟು ಬೆಳಗ್ಗಿಂದ ಸಂಜೆ ಮಠ ಅವರು ಮನೆಗೂ ತಿರುಗಿ ಬಂದವ್ರದ್ದು ಅವ್ರದ್ದು ಎಲ್ಲ ಕಷ್ಟ ಒಂದು 10-15 ಪ್ರಕರಣಗಳಿಗೆ ಎಲ್ಲ ಕಷ್ಟ ನೀವು ಮುಗೀತವ್ರದ್ದು ಬಿಟ್ಟೇ ಬಿಡ್ರಿ, ಮತ್ತೊಂದು ಸರಿ ಮಾಡ್ರಿ ಅಂದ್ರೆ ಅವ್ರಿಗೇನು ಬೆಲೆ ಇಲ್ಲ ರೀ ಸರ್. ನಮ್ಮ ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ ಸರ್, ಅವ್ರಿಗೆ ಯಾರಿಗೂ ಬೆಲೆ ಇಲ್ರಿ ಸರ್. ಮೇಡಮ್ ನೋಡಿ, ಈ ಪ್ರಶ್ನೆನ ನಮಗೆ ಕೇಳೋದಕ್ಕಿಂತ ಕಾಂಗ್ರೆಸ್ ಅವ್ರಿಗೆ ಕೇಳಬೇಕಾಗ್ತದೆ. ಯಾಕೆಂದರೆ ಈಗ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದವ್ರಿಗೆ ನಮ್ಮ ಹತ್ರ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಲಾಜಿಸ್ಟಿಕ್ ಇದೆಯಾ ಇಲ್ವಾ, ನಾವು ರೆಡಿ ಇದೀವಾ ಇಲ್ವಾ, ನಾವು ನಿಮಗೆ ಈ ಕೆಲಸಗಳನ್ನ ಮಾಡ್ಕೊಂಡು ಕೊಡೋಕ್ಕಾಗತ್ತಾ, ಅಥವಾ ನಮಗೆ ಎಷ್ಟು ಡೇಸ್ ಬೇಕಾಗುತ್ತೆ, ಎಷ್ಟು BLOಗಳು ಬೇಕಾಗ್ತಾರೆ, ಆಮೇಲೆ ಅವ್ರಿಗೆ ಯಾವ ರೀತಿ ರೆನ್ಯುಮರೇಷನ್ ಕೊಡ್ತೀವಿ, ಯಾವ ರೀತಿ ಟಾರ್ಗೆಟ್ ಸೆಟ್ ಮಾಡ್ತೀವಿ, ಎಷ್ಟು ಡೇಸ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕೊಡುವಂಥದ್ದು ರಾಜ್ಯ ಸರ್ಕಾರ. ಚುನಾವಣಾ ಆಯೋಗ ಕಂಪ್ಲೇಂಟ್ ಮಾಡಿದ್ಯಾ ಅಥವಾ ಹೇಳಿದ್ಯಾ ನಮಗೆ ಅಸಹಕಾರ ತೋರಿದ್ದಾರೆ, ಅಧಿಕಾರಿಗಳ ಕೊರತೆ ಇದೆ, ನಮಗೆ ಯಾವುದೇ ಸಹಕಾರ ಕೊಡ್ತಾ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳಿದ್ಯಾ? ಅದನ್ನೆಲ್ಲ ಖಾತರಿಪಡಿಸಿಕೊಳ್ಳದೆ, ಒಂದ್ ನಿಮಿಷ, ರಾಜ್ಯ ಸರ್ಕಾರ ಬಿಟ್ಟಾಕೆ ಅದನ್ನ ಖಾತರಿಪಡಿಸಿಕೊಳ್ಳದೇನೆ ನನಗೆ ಸರಿಯಾದಂತಹ ಸಿಬ್ಬಂದಿಗಳನ್ನ ಸಹಕಾರವನ್ನು ಒದಗಿಸದೆ, ಸಿಬ್ಬಂದಿಗಳ ಕೊರತೆಯನ್ನ ಮಾಡಿ, ನಮಗೆ ಯಾವುದೇ ರೀತಿಯಾಗಿ ಇವರು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಇವ್ರು ನಡ್ಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಅಂತ ಅಂದ ಮೇಲೆ ಯಾಕಪ್ಪ ಮನೆಗೂ BLOಗಳನ್ನ ಚುನಾವಣಾ ಆಯೋಗ ಕಳಿಸ್ತು? ಯಾಕೆ ಈ ಪ್ರಕ್ರಿಯೆಗೆ ನೀವು ಈ ಒಂದು ಪ್ರಕ್ರಿಯೆನ 6 ತಿಂಗಳಿಂದ ಮಾಡ್ತಾ ಇದ್ದೀರಾ ಸ್ವಾಮಿ? ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀರಾ, ಎಲ್ಲಾರನ್ನು ನೀವು ಯಾರ್ಯಾರನ್ನ ನಿಯೋಜಿಸ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ, ನಿಮ್ಗೆ ಖಾತ್ರಿ ಆಗಿದೆ ಇವ್ರು ಮಾಡ್ತಾರೆ ಈ ಕೆಲಸ ಅಂದ ಮೇಲೆ ತಾನೇ ನೀವು ಅವ್ರನ್ನ ಬಿಟ್ಟಿರೋದು ಆನ್ ಫೀಲ್ಡ್. ಸೊ ನಿಮ್ಗೆ ಖಾತರಿ ಇಲ್ದೇನೆ ನೀವು ಹೆಂಗ್ ಬಿಟ್ರಿ ಚುನಾವಣಾ ಆಯೋಗ? ಇಷ್ಟು ದೊಡ್ಡ ಲೋಪನ ಹೆಂಗ್ ಮಾಡಿದ್ರಿ ನೀವು ಚುನಾವಣಾ ಆಯೋಗ? ಅದರ್ ವೇ ರೌಂಡ್ ಕೇಳ್ತಾ ಇದ್ರ ಕ್ವೆಶ್ಚನ್ ನೋಡಿ. ಈಗ SIR ಪ್ರಕ್ರಿಯೆ ಆಗೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಮೀಟಿಂಗ್ ಗಳನ್ನ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಮಾಡಿದೆ. ನಿಮಗೆ BLOಗಳನ್ನ ಯಾವ ರೀತಿ ಅಸೈನ್ ಮಾಡ್ಬೇಕಾಗುತ್ತೆ, ಯಾವ ರೀತಿ ಇವರು ಡೋರ್ ಟು ಡೋರ್ ಹೋಗ್ಬೇಕಾಗುತ್ತೆ, ಪ್ಲಸ್ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಯಾವ ರೀತಿ ಫಿಲ್ ಮಾಡ್ಬೇಕಾಗುತ್ತೆ ಅನ್ನೋಂಥದ್ದು ಸಾಕಷ್ಟು ಟ್ರೈನಿಂಗ್ ಗಳಾಗಿದ್ದಾವೆ. ಸೊ ಈ ಎಲ್ಲಾ ಟ್ರೈನಿಂಗ್ ಗಳು ಆಗಿರ್ಬೇಕಾದ್ರೆ ವಿ ಆರ್ ರೆಡಿ ಆರ್ ನಾಟ್ ರೆಡಿ ಅಂತ ಕೊಡ್ಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದವರು. ಯಾಕೆಂದ್ರೆ ನಿಮಗೆ ಹ್ಯೂಮನ್ ರಿಸೋರ್ಸ್ ಕೊಡುವಂತದ್ದು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಅಲ್ಲ. ಅಂಟಿಲ್ ಅನ್ಲೆಸ್ ರಾಜ್ಯ ಸರ್ಕಾರ ಒಪ್ಕೊಂಡು ರೆಡಿ ಇದೆ ಅಂತ ಹೇಳೋರ್ಗು ಅವ್ರು ಕೊಡಕ್ ಬರಲ್ಲ. ಅದು ಹೌದಲ್ಲ ಸರ್? ಈಗ ರೆಡಿ ಅಂತ ಹೇಳಿದೆ ಹೇಳಿಲ್ವಾ ಸರ್? ರೆಡಿ ಅಂತ ಹೇಳಿ ತಗೊಂಡಿದ್ದಾರೆ. ಆದ್ರೆ ಈಗ ಪ್ರಶ್ನೆ ಇರುವಂತದ್ದು ನಮಗೆ ಇವ್ರು ಏನ್ ಹೇಳಿದ್ದಾರೆ ತುಮಕೂರು ಕ್ಲಾಸಿಕಲ್ ಎಕ್ಸಾಂಪಲ್. ನಿಮ್ ಲಾಜಿಕ್ ಒಂದ್ ನಿಮಿಷ, ನೀವೀಗ ಅಂದ್ರಲ್ಲ, ಈಗ ರಾಜ್ಯ ಸರ್ಕಾರ ತೋರಿಸ್ತಾ ಇರುವಂತ ಸಹಕಾರದ ಬಗ್ಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದು ಹೇಳಿದೆ ಚುನಾವಣಾ ಆಯೋಗ? ಎಲ್ಲಿ ಹೇಳಿದೆ ಸರ್? ಎಲ್ಲಿ ಹೇಳಿದೆ? ಒಂದ್ ನಿಮಿಷ ತಡ್ರಿ ಸರ್, ಎಲ್ಲಿ ಹೇಳಿದೆ ಸರ್? ಎಲ್ಲಿ ಹೇಳಿದೆ ಸರ್? 1 ಮಂತ್ ನಿಮಗೆ ಪ್ರಕ್ರಿಯೆ ಟೈಮ್ ಕೊಟ್ಟಿರುವಂತದ್ದು SIR ರಿವಿಷನ್ಗೆ. ಸೊ ಈಗ 1 ವೀಕ್ ಅಲ್ಲಿ ಏನಾಯ್ತು, ಈ ಎಲ್ಲಾ ಡೆವಲಪ್ಮೆಂಟ್ಸ್ ಗಳನ್ನ ನಾವು ನಮ್ಮ ಕಾನೂನು ಘಟಕದಿಂದ ನಾವು ಹೋಗ್ಬಿಟ್ಟು ಅವ್ರ ಗಮನಕ್ಕೆ ತಂದಿದ್ದೀವಿ. ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಬೇಡಿ. ಈಗ ಆನ್ ಗ್ರೌಂಡ್ ಆನ್ ಫೀಲ್ಡ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿ. ಬಟ್ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆನೆ ನಿಮಗೆ ಯಾವುದೇ ಖಾತರಿ ಇಲ್ಲದೆ ನೀವು ಹೆಂಗ್ ಕಳ್ಸಿದ್ರಿ ಚುನಾವಣಾ ಆಯೋಗ? ಒಂದು ನಿಮಿಷ, ಈಗ ರಾಜ್ಯ ಸರ್ಕಾರ ನಾವು ರೆಡಿ ಇದೀವಿ ಅಂತ ಹೇಳಿದ ಮೇಲೆ ನಿಮಗೆ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಚುನಾವಣಾ ಆಯೋಗ ಏನ್ ನೋಡಲ್ಲ. ಅಲ್ಲ ಮೇಡಮ್, ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಇವರು ರಾಜ್ಯ ಸರ್ಕಾರದವರು. ವಿ ಆರ್ ರೆಡಿ. ಆಮೇಲೆ ನಿಮಗೆ ನಿಮ್ ಪ್ರಾಬ್ಲಮ್ ಏನು? ಯಾರ್ದು? ನಮ್ಮ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ SOP ಫಾಲೋ ಮಾಡ್ತಾ ಇಲ್ಲ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇಲ್ಲ. ಆಮೇಲೆ ನಿಮಗೆ ರಾಜ್ಯ ಚುನಾವಣಾ ಆಯೋಗ ಏನು SIR ಪ್ರಕ್ರಿಯೆ ಮಾಡಬೇಕಾಗಿದೆ ಅದನ್ನ ಇವರು ಒಂದನ್ನು ಫಾಲೋ ಮಾಡ್ತಾ ಇಲ್ಲ. ಇದ್ರ ನಮ್ಮ ತಕರಾರು. ಇದನ್ನ ಸರಿಪಡಿಸಿ. ಯಾರ ಮೇಲೆ ಈ ತಕರಾರು? ನಿಮ್ದು ಈ ತಕರಾರು ಇರುವಂತದ್ದು ನಮಗೆ ಆಫೀಸರ್ಸ್ ಗಳ ಮೇಲೆ. ಅವ್ರು ಯಾರ ಡೈರೆಕ್ಷನ್ ಮೇಲೆ ನೋಡ್ತಾ ಇದ್ದಾರೆ?